ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ವಿಶೇಷವಾಗಿ ಒಂದು ವಿಚಾರದ ಬಗ್ಗೆ ನಾವು ಕೆಲವು ಈ ಉಪವಾಸ ಪ್ರಾರಂಭದಿಂದ ಸಿಕ್ಕಿದಂತ 2 ಸೆಷನ್ ಅಲ್ಲಿ ನಾವು ಕಲಿತುಕೊಂಡೆವು. ಸರ್ವಾಯುಧಗಳ ಬಗ್ಗೆ ವಿಶ್ವಾಸಿಗೆ ಆಗಲಿ, ಸೇವಕರಿಗೆ ಆಗಲಿ, ಪ್ರವಾದಿಗಳಿಗಾಗಲಿ, ಅಪೊಸ್ತಲರಿಗಾಗಲಿ ಕರ್ತನ ಸರ್ವಾಯುಧವನ್ನ ಧರಿಸುವುದು ಪ್ರಾಮುಖ್ಯವುಳ್ಳಂತಹ ವಿಚಾರವಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಕರ್ತನೆ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಎಫೆಸ ಬರೆದಗೆ 10ನೇ ಅಧ್ಯಾಯದಲ್ಲಿ ಆತನ ಅತ್ಯಧಿಕವಾದ ಶಕ್ತಿಯನ್ನ ನಾವು ಆಶ್ರಯಿಸಿಕೊಳ್ಳಬೇಕಾಗಿದೆ. ಆಶ್ರಯಿಸಿಕೊಳ್ಳಿರಿ ಅನ್ನೋದನ್ನ ಪೌಲನು ಎಫೆಸ ಬರೆದ ಪತ್ರಿಕೆಯಲ್ಲಿ ಎಫೆಸದಲ್ಲಿರುವಂತಹ ಸಭೆಯ ವಿಶ್ವಾಸಿಗಳಿಗೆ ಮತ್ತು ಅಲ್ಲಿರುವಂತಹ ಸೇವಕರುಗಳಿಗೆ, ತನ್ನ ಕೆಳಗಡೆ ಇರುವಂತಹ ಅಸಿಸ್ಟೆಂಟ್ ಪಾಸ್ಟರ್ಸ್ ಗಳಿಗೆ ಹೇಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಮಗೆ ಹೇಳ್ತಾ ಇದ್ದಾನೆ. ಎಫೆಸ ಬರೆದ ಪತ್ರಿಕೆಗೆ ಜನರಿಗೆ ಹೇಳುವ ರೀತಿಯಲ್ಲಿ ನೀವು ಯೇಸುವಿನ ಅತ್ಯಧಿಕವಾದ ಶಕ್ತಿ, ಈ ಲೋಕ ಕಂಡಂತ ಅತ್ಯಧಿಕವಾದ ಶಕ್ತಿಯನ್ನು ನೋಡುವಾಗ ಅದು ಯೇಸುವಿನ ಪುನರುತ್ಥಾನದ ಶಕ್ತಿ ಎಂದು ನಾವು ನೋಡ್ತೇವೆ. ಅದನ್ನ ಆಶ್ರಯಿಸಿಕೊಳ್ಳಿರಿ ಅನ್ನೋದನ್ನ ಕರ್ತನು ಹೇಳ್ತಿದ್ದಾನೆ. ಇವತ್ತಿನ ಮುಂದೆ ಹೋಗೋಣ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಬಹಳ ಪ್ರಾಮುಖ್ಯವುಳ್ಳ ವಿಚಾರವನ್ನ ನಾವು ಗಮನಿಸ್ತಾ ಇದ್ದೇವೆ. ದೇವರ ವಾಕ್ಯ ಈ ರೀತಿಯಲ್ಲಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಯುದ್ಧ ಅಥವಾ ಒಂದು ಗೇಮಿಂಗ್ ಪ್ಲಾನ್, ಯಾವುದೇ ಒಂದು ಗೇಮ್ ಅನ್ನ ಅಥವಾ ಯಾವುದೇ ಒಂದು ಆಟವನ್ನ ಆಡುವಂತ ಸಂದರ್ಭದಲ್ಲಿ ನಮ್ಮ ಶತ್ರುವಿನ ಶಕ್ತಿಯನ್ನ ನಾವು ತಿಳಿಯುವುದು ಬಹಳ ಪ್ರಾಮುಖ್ಯ. ಯಾಕಂದ್ರೆ 90s ಅಥವಾ 80s 70s ಮುಂಚೆ ಹೆಂಗಿತ್ತು ಅಂತಂದ್ರೆ, ಆವಾಗ ಶತ್ರುವಿನ ತಂತ್ರವನ್ನ ಅರಿಯುವುದಕ್ಕೆ ಅದು ಕ್ರಿಕೆಟ್ ಆಗಿರ್ಬೋದು, ಅಥವಾ ಫುಟ್ಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಅವರು ತಮ್ಮ ತಂತ್ರಗಳನ್ನ ರೂಪಿಸ್ತಿದ್ರೆ ಹೊರತು ಆ ಶತ್ರು ಹೇಗೆ ಅಂದ್ರೆ ತನ್ನ ಅಪೋಸಿಟ್ ಅಲ್ಲಿ ಆಡುವಂತ ವ್ಯಕ್ತಿ ಹೇಗೆ ಆಡ್ತಾನೆ ಅಂತ ಅನ್ಕೊಂಡು ಯಾವುದನ್ನು ಕೂಡ ಫೈಂಡ್ ಔಟ್ ಮಾಡ್ತಾರೆ. ಆದ್ರೆ ಈಗಿನ ಟೆಕ್ನಾಲಜಿ ಏನಿದೆ ಅಂತಂದ್ರೆ, ನೀನು ಹಿಂದಿನ ಆಟವನ್ನ ಅವರ ಆಡಿದಂತ ಯಾವ ಟೀಮ್ ಜೊತೆ ಆಡಿದಾರೋ ಆ ಆಟ ಆಡಿದಂತ ಟೀಮ್ ನ ವಿಡಿಯೋವನ್ನ ನೋಡಿ, ಸ್ಲೋ ಮೋಷನ್ ಅಲ್ಲಿ ಅದನ್ನ ಆ ವಿಡಿಯೋವನ್ನ ನೋಡಿ ಅವರು ಯಾವ ಮೂವ್ ಅನ್ನ ಮಾಡ್ತಾರೆ, ಎಲ್ಲಿ ಅವನು ಸ್ಟೆಪ್ ಇಡ್ತಾನೆ, ಎಲ್ಲಿ ಅಟ್ಯಾಕ್ ಮಾಡ್ತಾನೆ, ಅವನು ಯಾವುದರಲ್ಲಿ ಸ್ಪೆಷಲ್ ಆಗಿದ್ದಾನೆ, ಯಾವುದರಲ್ಲಿ ಅವನು ನಿಪುಣನಾಗಿದ್ದಾನೆ ಅನ್ನುವುದನ್ನ ತಿಳಿಯುವಂತ ಕಾರ್ಯ ಈ ದಿನಮಾನಗಳಲ್ಲಿ ನಡೀತಿದೆ. ಹಲ್ಲೆಲೂಯಾ. ಕೇವಲ ಆಟದಲ್ಲಿ ಮಾತ್ರವಲ್ಲ, ಯುದ್ಧದ ಸಂದರ್ಭದಲ್ಲಿ ಕೂಡ ಯುದ್ಧದ ಈಗ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೇವೆ. ಯಾರ್ಯಾರ ಹತ್ರ ಎಷ್ಟು ಮಿಸೈಲ್ಸ್ ಇದಾವೆ, ಎಷ್ಟೆಷ್ಟು ಸೈನಿಕರು ಯಾರ್ಯಾರ ಬಳಿ ಇದ್ದಾರೆ, ಎಷ್ಟೆಷ್ಟು ನ್ಯೂಕ್ಲಿಯರ್ ವೆಪನ್ ಯಾರ ಹತ್ರ ಇದೆ, ಎಷ್ಟೆಷ್ಟು ಏರೋಪ್ಲೇನ್ಸ್ ಅಥವಾ ಯುದ್ಧ ವಿಮಾನಗಳು ಯಾರ ಹತ್ರ ಇದೆ ಅನ್ನುವುದನ್ನ ಅಲ್ಲಿ ಗಮನಿಸ್ತೇವೆ, ನಾವು ನೋಡ್ತೇವೆ. ಅದಕ್ಕೆ ಶತ್ರುವನ್ನ ಖಾಲಿ ನಾವು ತಂತ್ರವನ್ನ ರೂಪಿಸೋದು ಮಾತ್ರವಲ್ಲ, ನಾವು ಶತ್ರುವಿನ ತಂತ್ರವನ್ನು ಕೂಡ ನಾವು ಬಲ್ಲವರಾಗಬೇಕು. ಹಲ್ಲೆಲೂಯಾ. ನಮ್ಮ ಶತ್ರು ಯಾವ ರೀತಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾರೆ ಅನ್ನೋದು ಗೊತ್ತಾದ್ರೆ ಮಾತ್ರವೇ ಆತನ ವಿರುದ್ಧವಾಗಿ ನಾವು ಯುದ್ಧ ಮಾಡುವುದಕ್ಕೆ ಸಾಧ್ಯ. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ಆದ್ರೆ ಪ್ರಾರ್ಥನೆಯಲ್ಲಿ ವಿಧಗಳಿದ್ದಾವೆ. ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ, ಪ್ರಾರ್ಥನೆಯಲ್ಲಿ ವಿಧಗಳಿದ್ದಾವೆ. ಪ್ರಾರ್ಥನೆಯಲ್ಲಿ ನಮ್ಮನ್ನ ಪ್ರಾರ್ಥನೆಯ ಒಂದು ನೆಲೆಗೆ, ಆ ಯುದ್ಧ ರಂಗಕ್ಕೆ ತೆಗೆದುಕೊಂಡು ಹೋಗುವಂತ ವಾಕ್ಯಗಳಿದಾವೆ. ಆ ವಾಕ್ಯಗಳು ನಮ್ಮನ್ನ ನಡೆಸುವಂತದ್ದು. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಪ್ರಾಮುಖ್ಯವುಳ್ಳ ಆ ವಾಕ್ಯದಲ್ಲಿ ಸೈತಾನನ ತಂತ್ರೋಪಾಯಗಳನ್ನ ನಾವು ಅರಿಯಬೇಕಾಗಿದೆ. ಏನಪ್ಪ ಸೈತಾನನ ತಂತ್ರೋಪಾಯಗಳು? ಕರ್ತನು ನನಗೆ ಕೊಟ್ಟದ್ದ ಪ್ರಕಟಣೆಯ ಮುಖಾಂತರವಾಗಿ ನಾನು ಕೆಲವು ಪಾಯಿಂಟ್ಸ್ ಗಳನ್ನ ದೇವರು ನನಗೆ ಕೊಟ್ಟಿದ್ದಾನೆ. ಆ ವಿಚಾರವನ್ನು ಇವತ್ತಿನ ದಿವಸ ಚರ್ಚೆ ಮಾಡೋಣ. ಮೊದಲನೇ ಸೈತಾನನ ತಂತ್ರೋಪಾಯ, ಆತನು ವಂಚನೆ ಮಾಡುವ ಆತನಾಗಿದ್ದಾನೆ, ಮೋಸ ಮಾಡುವ ಆತನಾಗಿದ್ದಾನೆ. ಯಾಕಂದ್ರೆ ಆದಿಯಲ್ಲಿಯೇ ಆತನು ಅವುಗಳಿಗೆ ಏನ್ ಮಾಡಿದ್ದು, ಸಂಪೂರ್ಣವಾಗಿ ವಂಚನೆ ಮಾಡಿದೆ ಎಂದು ನಾವು ನೋಡ್ತಾ ಇದ್ದೇವೆ. ಆ ವಂಚನೆಯಿಂದಲೇ ಇಡೀ ಮನುಷ್ಯ ಕುಲದ ಮೇಲೆ ಈಗಲೂ ಕೂಡ ಒಂದು ಮಗು ಹುಟ್ಟಿದರೆ ಆ ಮಗುವಿನ ಮೇಲೆ ಜನ್ಮಾರಾಧ್ಯ ಶಾಪ ಬಂದಿದ್ದು ಯಾರದ ನಿಮಿತ್ತವಾಗಿ? ಆ ಒಂದು ಪಾಪದ ನಿಮಿತ್ತವಾಗಿ. ಈಗಲೂ ಕೂಡ ನಾವು ರಿಗ್ರೆಟ್ ಮಾಡ್ತೇವೆ, ನಮ್ಮ ಅಜ್ಜಿ ಯಾಕೆ ಹಿಂಗ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ರಿಗ್ರೆಟ್ ಮಾಡ್ತೇವೆ. ಆದ್ರೆ
ಆ ಸ್ಥಾನದಲ್ಲಿ ಒಂದು ವೇಳೆ ನಾವಿದ್ರು ಕೂಡ ನಮ್ಮ ಪರಿಸ್ಥಿತಿ ಏನೋ ಗೊತ್ತಿಲ್ಲ, ದೇವರ ಕೃಪೆ ನಮ್ಮನ್ನು ಇವತ್ತಿನ ದಿವಸ ನಡೆಸ್ತಾ ಇದೆ. ಅವನು ವಂಚನೆ ಮಾಡುವಾತನ, ಅವನು ಬರುವಂತ ರೀತಿ ನಮಗೆ ಗೊತ್ತಾಗೋದಿಲ್ಲ. ಕ್ರಾಫ್ಟಿನೆಸ್ ಅಂತ ಅನ್ಕೊಂಡು ಇಂಗ್ಲಿಷ್ ವರ್ಡ್ ಅನ್ನು ಅಂದ್ರೆ ಕಪಟತನವನ್ನ ಮಾಡಿಕೊಂಡು ಆತನ ಬರುವಾತನಾಗಿದ್ರೆ, ಯಾವ ವಂಚನೆ ಅಂದಾಗ ವಂಚನೆ ಮಾಡುವುದಕ್ಕೆ ಅವನಿಗೆ ದಾರಿಗಳು ಏನಿದಾವೆ? ಒಂದು ದಾರಿಯನ್ನು ನೋಡುವಾಗ ಆಲೋಚನೆ ಮುಖಾಂತರವಾಗಿ ಆತನು ವಂಚನೆ ಮಾಡುತ್ತಾನೆ. ಆಲೋಚನೆ ಮುಖಾಂತರವಾಗಿ, ಈ ಆಲೋಚನೆ ಮುಖಾಂತರ ವಂಚನೆ ಎಲ್ಲಿ ನಡೆಯಿತು? ಹಳೆ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಾವು ನೋಡ್ತಾ ಇದ್ದೇವೆ, ಈ ದೇವರು ಯಾವುದೇ ಕಾರಣಕ್ಕೂ ತನ್ನ ಜನರು ಎಷ್ಟಿದ್ದಾರೆ, ತನ್ನ ಸೈನ್ಯ ಎಷ್ಟಿದೆ, ಶಸ್ತ್ರಾಸ್ತ್ರಗಳು ಎಷ್ಟಿದ್ದಾವೆ, ಸೇನಾಧಿಪತಿಗಳು ಎಷ್ಟಿದ್ದಾರೆ, ಮಾಡುವಂತ ರಾಯಭಾರಿಗಳು ಎಷ್ಟಿದ್ದಾರೆ, ಎಷ್ಟು ಆ ಶಸ್ತ್ರಾಸ್ತ್ರವನ್ನು ಇಡುವಂತ ಆ ಒಂದು ಕೋಣೆಗಳಿದಾವೆ ಅನ್ನೋದನ್ನ ಲೆಕ್ಕ ಮಾಡುವ ಹೇಳಿಲ್ಲ. ಆದ್ರೆ ಒಂದು ಪೂರ್ವಕಾಲ ವೃತ್ತ ಅಂತ 21ನೇ ಅಧ್ಯಾಯ 1ನೇ ವಚನ ದಾವೀದನನ್ನ ಪ್ರೇರಿಸ್ತಾನೆ. ಆದ್ರೆ ದಾವೀದನಿಗೆ ಇದು ತಿಳಿದಿರ್ಲಿಲ್ಲ, ಇದು ಸೈತಾನನ ಪ್ರೇರೇಪಣೆ, ಸೈತಾನನ ಆಲೋಚನೆ ಅನ್ನೋದು ಆತನಿಗೆ ತಿಳಿದಿಲ್ಲ. ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕಾರ್ಯಗಳಿಗೆ, ಕೆಲಸಗಳಿಗೆ ಆತನು ತಪ್ಪಾದ ಕೆಲಸಗಳಿಗೆ ನಮಗೆ ಪ್ರೇರೇಪಣೆಯನ್ನು ಕೊಡುವ ಆತನಾಗಿದ್ದಾರೆ. ಆದರೆ ದಾವೀದನಿಗೆ ತನ್ನ ಕಾರ್ಯ ಮುಗಿದು ತನ್ನ ಶಿಕ್ಷೆ ಬರುವ ತನಕ ಕೂಡ ಆತನಿಗೆ ಇದು ಸೈತಾನನಿಂದ ಆಗಿದ್ದು. ಯಾಕಂದ್ರೆ ಅದಕ್ಕಿಂತ ಮುಂಚೆ ನೋಡ್ರಿ, 2ನೇ ವಚನದಲ್ಲಿ ದಾವೀದನು ಯೋವಾಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೆರ್ಷೆಬದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲರನ್ನು ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು. ಆಗ ಯೋವಾಬನು, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ, ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲರನ್ನು ಅಪರಾಧಕ್ಕೆ ಗುರಿ ಮಾಡುವುದೇಕೆ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಈ ರೀತಿಯ ಕೆಲಸವನ್ನ ದಾವೀದನು, ಯಾಕಂದ್ರೆ ತನ್ನ ಕೆಳಗಡೆ ಇರುವಂತ ಒಂದು ಸೇನಾಧಿಪತಿಗೆ ಅರ್ಥ ಆಗ್ತಾ ಇದೆ, ಇದು ದೈವ ಪ್ರೇರೇಪಣೆಯಿಂದ ಬರ್ತದಲ್ಲ, ಇದು ಈ ಆಲೋಚನೆ ದೈವ ಪ್ರೇರಣೆಯಿಂದ ಉಂಟಾದದ್ದಲ್ಲ. ಆದ್ರೆ ಯಾಕೆ ಆತ್ಮಭರಿತನಾದ, ಅಭಿಷಕ್ತನಾದ, ದೇವರ ಅಭಿಷೇಕವನ್ನ ಹೊಂದಿದಂತ ನನ್ನ ರಾಜನು ದಾವೀದನು ಯಾಕೆ ಈ ಒಂದು ಆಲೋಚನೆಯನ್ನ ಮಾಡಿದ್ದಾನೆ ಅನ್ನೋದನ್ನ ಯೋವಾಬನು ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಸೈತಾನನಿಗೆ ಎಲ್ಲಿಂದ ಕಾರ್ಯ ಮಾಡಿದನು? ಆಲೋಚನೆಯಲ್ಲಿ ಕಾರ್ಯ ಮಾಡಿದನು ಎಂದು ನಾವು ಈ ಉಪವಾಸ ಪ್ರಾರ್ಥನೆ ಕಡೆಯ ವಾರದಲ್ಲಿ ನಾವಿದ್ದೇವೆ. ಇಲ್ಲಿ ಅನೇಕ ಕಾರ್ಯಗಳು ನಡೀತಾ ಇದ್ದಾವೆ. ನಮ್ಗೆ ಅದು ಇಂಪಾರ್ಟೆಂಟ್ ಅನಿಸ್ತಾ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೂಡ 21 ದಿವಸ ಉಪವಾಸ ಮಾಡಿದ್ವಿ, 7 ದಿವಸ ಉಪವಾಸ ಮಾಡ್ತೀವಿ, ನಾವು 3 ದಿವಸ ಉಪವಾಸ ಮಾಡ್ತೀವಿ ವೈಯಕ್ತಿಕವಾಗಿ, 1 ದಿವಸ 2 ದಿವಸ ಅಥವಾ ವಾರದಲ್ಲಿ ಉಪವಾಸ ಮಾಡ್ತೀವಿ. ಈ ರೀತಿ ಇರೋದ್ರಿಂದ ಈ ಉಪವಾಸ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯ ಎನ್ನುವುದು ನಮಗಿಂತ ಜಾಸ್ತಿ ಸೈತಾನನಿಗೆ ತಿಳಿದಿದೆ. ಇದು ಸಕ್ಸಸ್ಫುಲ್ ಆದರೆ ಎಷ್ಟು ತನ್ನ ಆತನು ಮಾಡುವಂತ ಕೆಲಸ ಕಾರ್ಯಗಳು, ಕುಟುಂಬಗಳಲ್ಲಿ ಮಧ್ಯದಲ್ಲಿ ತರುವಂತ ಗಲಿಬಿಲಿಗಳು, ನಿಮ್ಮ ಮಕ್ಕಳ ಮೇಲೆ ಇರುವಂತಹ ಬಾಧೆಗಳು, ನಿಮ್ಮ ಮಕ್ಕಳ ಮಧ್ಯದಲ್ಲಿ ತರುವಂತ ಗಲಿಬಿಲಿಗಳು, ಗೊಂದಲಗಳು, ಅವರ ಭವಿಷ್ಯದ ವಿರುದ್ಧವಾಗಿರುವಂತಹ ಸೈತಾನನ ತಂತ್ರಗಳು ಎಷ್ಟು ಸಕ್ಸಸ್ಫುಲ್ ಆಗಿ ಈ ಉಪವಾಸವಿಲ್ಲದಿದ್ದರೆ ಆತನು ಮಾತ್ರ ಮಾಡಲು ಶಕ್ತನಾಗಿದೆ. ಇದು ನನಗೆ ಬಹಳ ಲಾಭಕರವಾದದ್ದು. ಇವರ ಉಪವಾಸ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂತಂದ್ರೆ ಇದು ಬಹಳ ಲಾಭಕರವಾದದ್ದು ಅವನಿಗೆ ಗೊತ್ತಿದೆ. ಆದ್ರೆ ಈ ಉಪವಾಸದ ಲಾಭ ಅನೇಕ ಬಾರಿ ನಮಗೆ ಗೊತ್ತಿಲ್ಲ. ನಾವು ಖಾಲಿ ಊಟ ಬಿಟ್ಟು ಮಾತ್ರವೇ ಕೂತಿದ್ದೇವೆ, ಅನ್ನಪಾನಗಳನ್ನು ತೆಗೆದು ಸಿಂಪಲ್ ಆಗಿ ನಾವು ಉಪವಾಸ ಮಾಡ್ರಿ. ಆದ್ರೆ ನಾವು ಮಾಡುವಂತ ಮೊಣಕಾಲೂರಿನ ಪ್ರಾರ್ಥನೆ, ನಾವು ಮಾಡುವಂತ ಕರಗಳನ್ನೆತ್ತಿ ಮಾಡುವಂತ ಪ್ರಾರ್ಥನೆ, ಅದು ದೇವರ ರಾಜ್ಯಕ್ಕೆ ಅದು ಉಪಯೋಗವಾಗುವಂತದ್ದು. ಈ ಲೋಕದಲ್ಲಿ ನಾವು ಜಾತ್ಮಿಕವಾಗಿ ಜೀವಿಸುವುದಕ್ಕೆ ಅದು ಉಪಯೋಗವಾಗುವಂತದ್ದು. ಹಲ್ಲೆಲೂಯಾ. ಯಾಕೆಂತಂದ್ರೆ ಆಕ್ಸಿಡೆಂಟ್ಸ್ ಯಾವತ್ತೂ ಹೇಳಿಕೊಂಡು ಬರೋದಿಲ್ಲ. ಆಕ್ಸಿಡೆಂಟ್ಸ್ ಅನ್ನೋದು, ಅಪಘಾತ ಅನ್ನೋದು ಯಾವುದು ಕೂಡ ಹೇಳಿಕೊಂಡು ಬರೋದಿಲ್ಲ. ಸೈತಾನನು ಆ ಸಮಯದಲ್ಲಿ, ಆ ನಿಮಿಷದಲ್ಲಿ ಆತನು ಸಿದ್ಧ ಮಾಡಿರುವ ತಂತ್ರಗಳನ್ನ ಭೇದಿಸಲು ಈ ಉಪವಾಸ ಪ್ರಾರ್ಥನೆ, ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸುವ ಆತನಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದು ಹಳೆ ಒಡಂಬಡಿಕೆ ಕಥೆ. ಆದ್ರೆ ಹೊಸ ಒಡಂಬಡಿಕೆಯನ್ನ ನಾವು ನೋಡುವಾಗ ಯಾರು ಈ ಆಲೋಚನೆ ಮುಖಾಂತರವಾಗಿ ಯಾರು ತಪ್ಪು ಮಾಡಿದ್ರು ಅಥವಾ ಇಸ್ಕರಿಯೋತ ಯೋಧನನ್ನ ನಾವು ಗಮನಿಸಿ. ಆದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಇನ್ನೊಂದು ಎಕ್ಸಾಂಪಲ್ ಅನ್ನ ನಾವು ತಗೊಳ್ಳೋದಾದ್ರೆ ಈ ಸ್ನಾನಿಕನಾದ ಯೋಹಾನನನ್ನು ನಾವು ಗಮನಿಸ್ತೇವೆ. ಸ್ನಾನಿಕನಾದ ಯೋಹಾನನು ಆತನು ಯೇಸು ಕ್ರಿಸ್ತನಿಗೆ ದಾರಿಯನ್ನ ಸಿದ್ಧ ಮಾಡಿದಂತಹ ವ್ಯಕ್ತಿ.
ಯೇಸು ಕ್ರಿಸ್ತನಿಗಿಂತ ಮುಂಚಿತವಾಗಿಯೇ ತಾಯಿ ಗರ್ಭದಲ್ಲೇ ಅಭಿಷೇಕ ಹೊಂದಿದಂತಹ ವ್ಯಕ್ತಿ. ಆತನು ವಿಶೇಷವಾದ ಕಾರ್ಯಕ್ಕಾಗಿ ದೇವರಿಂದ ಕರೆಯಲ್ಪಟ್ಟಂತಹ ವ್ಯಕ್ತಿ, ನೇಮಿಸಲ್ಪಟ್ಟಂತಹ ವ್ಯಕ್ತಿ. ಆತನು ಎಲೀಯನ ಆತ್ಮವನ್ನು ಹೊಂದಿದಾತನು ಅನ್ನೋದನ್ನ ಆತನ ಬಗ್ಗೆ ವಿಶ್ಲೇಷಣೆ ಸತ್ಯವೇದ ಕೊಡುತ್ತದೆ. ಆದ್ರೆ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ, ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಕೇಳಿಸಿದನು. ಈ ರೀತಿಯ ಪ್ರಶ್ನೆಯನ್ನು ಯಾರಿಗೆ ಕೇಳ್ತಾ ಇದ್ದಾರೆ? ಕುಮಾರನು, ರಾಜಾದಿರಾಜನು, ದೇವಾದಿದೇವನು, ಕಥಾಧಿಕರ್ತನು ಆದ ಯೇಸು ಕ್ರಿಸ್ತನಿಗೆ ಆತನು ಆ ಸೈತಾನನ ಒಂದು ಆಲೋಚನೆ ಆತನ ಒಳಗಡೆ ಹೋಗಿ ಏನ್ ಕೇಳ್ತಾ ಇದ್ದಾನೆ? ಡೌಟ್ ಅನ್ನ, ಆತನು ಸಂಶಯವನ್ನ ಪಡ್ತಾ ಇದ್ದಾನೆ. ಏನು? ಈತನು ಬರಬೇಕಾದ ಕ್ರಿಸ್ತನಾಗಿದ್ದಾನೋ, ಈತನ ಇನ್ನೂ ಒಬ್ಬನಿಗೆ ನಾವು ಕಾಯಬೇಕು, ಅಥವಾ ಯಾವ್ದಾದ್ರು ಒಂದು ಪ್ರವಾದಿ ಬಂದಿದ್ದಾನೋ? ಯಾಕಂದ್ರೆ ಇಸ್ರೇಲರಲ್ಲಿ ಪ್ರವಾದಿಗಳು ಸಾಲು ಸಾಲಾಗಿ ಹಳೆ ಒಡಂಬಡಿಕೆಯಲ್ಲಿ ಬಂದಿದ್ದನ್ನು ಅವನು ನೋಡುವಾಗ ಅವನಿಗೆ ಹೇಗೆ ಅನಿಸ್ತಾ ಇದೆ? ಇದು ಕೂಡ ದೇವಕುಮಾರನ ಅಲ್ಲ ಅನ್ಸುತ್ತೆ, ನಾವು ನಿರೀಕ್ಷೆ ಮಾಡಿದಂತ ವ್ಯಕ್ತಿ ಇದು ಅಲ್ಲೋ ಏನೋ ಅನ್ನುವ ರೀತಿಯಲ್ಲಿ ಸಂಶಯ ಆತನಿಗೆ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಆತನವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಅಭಿಷಕ್ತನಾದ ವ್ಯಕ್ತಿ ಸೈತಾನನ ಪ್ರೇರೇಪಣೆ, ಆಲೋಚನೆಯಿಂದ ಪ್ರೇರೇಪಣೆಗೊಂಡವನಾಗಿ ಇಲ್ಲಿ ತಪ್ಪಿ ಹೋದದನ್ನು ನಾವು ಗಮನಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಕೂಡ ನಾವು ಎಷ್ಟೇ ಆತ್ಮಿಕವಾಗಿ ಬೆಳೆದರೂ, ಆತ್ಮಿಕವಾಗಿ ಎಷ್ಟೇ ವರ್ಷಗಳಲ್ಲಿ ನಾವು ಸಭೆಯಲ್ಲಿ ಇದ್ದರೂ, ನಾವು ವಿಶ್ವಾಸಿಯಾಗಿದ್ದರೂ ಕೂಡ ಸೈತಾನನ ತಂತ್ರದಿಂದ ಬರುವ ಆತನಾಗಿದ್ದಾನೆ. ನಮಗೆ ಇದು ಆತನ ಕೂಡ ಇದು ಯೋಹಾನನ ದೃಷ್ಟಿಯಲ್ಲಿ ನೋಡೋದಾದ್ರೆ ಏನಪ್ಪಾ ನಾನು ಕೇಳಿದೆ? ಯೋಹಾನನ ದೃಷ್ಟಿಯಲ್ಲಿ ನೋಡಿದ್ರೆ ಏನಪ್ಪಾ ನಾನು ಕೇಳಿದೆ? ಈತನು ಯೇಸು ಕ್ರಿಸ್ತನ, ದೇವಕುಮಾರನ, ಮೆಸ್ಸಿಯನ ಅನ್ಕೊಂಡು ಅಷ್ಟೇ ತಾನೇ ಕೇಳಿದೆ. ಆದ್ರೆ ಯೇಸು ಕ್ರಿಸ್ತನದನ್ನ ಆತನ ರಿವೀಲ್ ಮಾಡಿ ಏನ್ ತಿಳಿಸ್ತಾ ಇದ್ದಾನೆ? ನನ್ನನ್ನ ಸಂಶಯ ಪಡೆದವನೇ ಅವನು ಧನ್ಯನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಆ ಸಂಶಯದ ಗೂಡುಗಳು ನಮ್ಮ ಮನಸ್ಸಿನಲ್ಲಿ ಇರುವುದಾದ್ರೆ, ಅದನ್ನ ಕಿತ್ತೊಗೆಯೋದಾದ್ರೆ ಮಾತ್ರವೇ ಸೈತಾನನ ಆಳ್ವಿಕೆ ನಮ್ಮ ಮೇಲೆ ಇರೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅದಕ್ಕೋಸ್ಕರವೇ ದೇವರು ಹೇಳಿದ್ದು, ತೋಮನಿಗೆ ಹೇಳಿದ್ರು, ನೀನ್ ನೋಡಿದನ ನಂಬ್ತಾ ಇದೀಯಾ, ಆದ್ರೆ ನೋಡದೆ ನಂಬುವಂತ ಒಂದು ಜನಾಂಗ ಬರುತ್ತೆ, ತಲೆಮಾರು ಬರುತ್ತೆ, ಅವರು ಧನ್ಯರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಯಹೂದ್ಯರಿಗೆ ಹೇಳಿದಂತ ಮಾತಲ್ಲ, ಅಲ್ಲಿರುವಂತ ಇಸ್ರೇಲ್ ಜನರಿಗೆ ಹೇಳಿದಂತ ಮಾತಲ್ಲ. ಅದು ಇವತ್ತಿನ ದಿವಸ ನನ್ನನ್ನು ನಿನ್ನನ್ನು ನೋಡಿ ಯೇಸು ಕ್ರಿಸ್ತರು ಹೇಳಿದಂತ ಮಾತಾಗಿದೆ. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತರನ್ನ ನೋಡಿಲ್ಲ, ಯೇಸು ಕ್ರಿಸ್ತನ ಜೀವಿತ ಮಾಡಿದ ಮನೆಯನ್ನು ನೋಡಿಲ್ಲ, ಆತನು ಮಾಡಿದ ಅದ್ಭುತಗಳನ್ನು ನೋಡಿಲ್ಲ, ಆತನು ಮಾಡಿದ ಮಾತ್ಕಾರಗಳನ್ನು ನೋಡಿಲ್ಲ, ಆತನು ಶಿಲುವೆ ಸತ್ತಿದ್ದನ್ನು ನೋಡಿಲ್ಲ, ಆತನು ಹೂಡಲ್ಪಟ್ಟಿದ್ದನ್ನು ನಾವು ನೋಡಿಲ್ಲ, ಆತನು ಎದ್ದದ್ದನ್ನು ನೋಡಿಲ್ಲ. ಆದರೂ ಕೂಡ ಆತನು ನಮಗೋಸ್ಕರ ಜೀವಿಸಿದನು, ನಮಗೋಸ್ಕರ ಸತ್ತನು, ನಮಗೋಸ್ಕರ ಹೂಡಲ್ಪಟ್ಟನು, ನಮಗೋಸ್ಕರ ಪುನರುತ್ಥಾನ ಹೊಂದಿ ಎದ್ದಿದನು ಎನ್ನುವುದನ್ನು ನಾವು ನಂಬುತ್ತೇವೆ. ಹಲ್ಲೆಲೂಯಾ. ನಮ್ಮ ಬಗ್ಗೆ ಹೇಳಿದಂತ ಮಾತಾಗಿದೆ. ಹಲ್ಲೆಲೂಯಾ. ಹೇಳಿದ ನನ್ನ ಬಗ್ಗೆ ಎಲ್ಲಿದೆ? ಸತ್ಯವೇದದಲ್ಲಿ ಹೇಳುವುದಾದ್ರೆ ಅಲ್ಲಿ ನಮ್ಮ ಬಗ್ಗೆ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನನಗೆ ಗೊತ್ತಿಲ್ಲ, ಇನ್ನು 10 ನಿಮಿಷಗಳ ಕಾಲ ಸಮಯ ಇದೆ. ನಾನಿನ್ನು ಎರಡನೆಯ ಪಾಯಿಂಟ್ ಅನ್ನು ಮಾತ್ರ ಮುಗಿಸೋದಕ್ಕೆ ಸಾಧ್ಯ. ಇನ್ನೊಂದು ತಂತ್ರ, ಸೈತಾನನ ತಂತ್ರ ಯಾವುದು? ಆತನ ಮಾತುಗಳ ಮುಖಾಂತರವಾಗಿ ಆತನು ಕಾರ್ಯ ಮಾಡ್ತಾನೆ. ಯಾಕಂದ್ರೆ ನಮ್ಮ ಒಳಗಡೆಯಿಂದ ಅವನಿಗೆ ಕಾರ್ಯ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಆತ್ಮದಲ್ಲಿ ನಾವು ಅಭಿಷಕ್ತರಾಗಿರ್ತೇವೆ, ನಾವು ಸತ್ಯವೇದವನ್ನು ಧ್ಯಾನ ಮಾಡುವವರಾಗಿರ್ತೇವೆ ಮತ್ತು ಅನೇಕ ದೈವಿಕ ಕಾರ್ಯಗಳನ್ನ ಮಾಡುತ್ತಿರ್ತೇವೆ. ಅವನಿಗೆ ಅಲ್ಲಾಡಿಸೋದಕ್ಕಾಗೋದಿಲ್ಲ ನಮ್ಮ ಒಳಗಡೆ ಬಂದ. ಆದ್ರೆ ಅವಾಗ ಏನ್ ಮಾಡ್ತಾನೆ? ನಮ್ಮ ಜೊತೆ ಇರುವಂತ ವ್ಯಕ್ತಿಗಳಿಂದ ಕಾರ್ಯ ಮಾಡ್ತಾನೆ. ಇದು ಈ ಎಕ್ಸಾಂಪಲ್ ನಲ್ಲಿ ನೋಡಬಹುದು. ಅಂದ್ರೆ 1ನೇ ಅರಸುಗಳ ಪುಸ್ತಕ 13ನೇ ಅಧ್ಯಾಯ 1ನೇ ವಚನ. ಯಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯರು ಯೆಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೇತೇಲಿಗೆ ಬಂದರು. ಯೆರುಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ದಾವೀದನ ಸಂತಾನದಲ್ಲಿ ಯೋಷೀಯನು ಎಂಬೊಬ್ಬನು ಹುಟ್ಟುವನು, ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು.
ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಪ್ರಾಮುಖ್ಯವುಳ್ಳ ವಿಚಾರ ಅಲ್ಲ. ಇದರ ನಂತರ ನಡೆದಂತೆ ಇದು ಏನು ಹೇಳಿದರೆ, ಅಲ್ಲಿ ದೇವರು ಯಾವ ಟಾಸ್ಕ್ ಅನ್ನು ಕೊಟ್ಟು ಕಳಿಸಿದರೆ ಆ ಯೆಹೂದ ಪ್ರವಾದಿಗೆ, ನೀನು ಹೋಗಿ ಯೆರೊಬಾಮನು, ಅಲ್ಲಿ ಯೆರೊಬಾಮನು ಯಾರಾಗಿದ್ದಾರೆ, ನಾವೆಲ್ಲಾ ಒಂದು ರಾಜರುಗಳ ಪ್ರಾರಂಭದಲ್ಲಿ ದುಷ್ಟ ರಾಜರುಗಳ ವಿಚಾರದಲ್ಲಿ ನಾವು ನೋಡುವಾಗ ಈತನು ಯೆರೊಬಾಮನ ದಾರಿಯಲ್ಲಿ ನಡೆದನು, ಈತನು ಯೆರೊಬಾಮನ ದಾರಿಯಲ್ಲಿ ದುಷ್ಟನಾಗಿದ್ದನು, ಈತನೇ ಆ ಯೆರೊಬಾಮನಾಗಿದ್ದಾನೆ. ಅವನು ದುಷ್ಟ ಕಾರ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಅವನು ಏನ್ ಹೇಳ್ತಾ ಇದ್ರೆ, ಆ ವೇದಿಯ ಬಗ್ಗೆ ಪ್ರವಾದನೆ ನುಡಿಯುವುದಕ್ಕೆ ದೇವರು ಯೆಹೂದ ಪ್ರಾಂತದಿಂದ ಪ್ರವಾದಿಯನ್ನು ಕಳಿಸಿರ್ತಾರೆ. 9ನೇ ವಚನದಲ್ಲಿ ನೋಡ್ರಿ, ಆತನಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಲಾಗಿತ್ತು. ಏನಂತ ಇನ್ಸ್ಟ್ರಕ್ಷನ್ ಕೊಡಲಾಗಿತ್ತು? 9ನೇ ವಚನ, ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಹಿಂದಿರುಗಿ ಹೋಗುವ. ಯಾಕಂದ್ರೆ ಆ ರಾಜನ ಹೇಳ್ತಾ ಇದ್ದಾನೆ, ಅವನು ಯಜ್ಞವನ್ನು ಅರ್ಪಿಸುವಾಗ, ಧೂಪವನ್ನು ಅರ್ಪಿಸುವಾಗ ಆ ಒಂದು ವೇದಿಗೆ ಪ್ರವಾದನೆ ನುಡಿದ ನಂತರ ಆತನ ಕೈ ತೊನ್ನು ಹತ್ತುವುದನ್ನು ನಾವು ನೋಡಿದ್ರೆ, ಅಲ್ಲಿ ಕುಷ್ಠರೋಗ ಅವನಿಗೆ ಹತ್ತುವಂತ ಸಂದರ್ಭದಲ್ಲಿ ಅವನು ಮತ್ತೆ ನನಗೋಸ್ಕರ ಪ್ರಾರ್ಥನೆ ಮಾಡೋದು ಹೇಳಿದಾಗ ಆ ಪ್ರವಾದಿ ಪ್ರಾರ್ಥನೆ ಮಾಡ್ತಾನೆ, ಅವನ ಕೈ ಸ್ವಸ್ಥವಾಗುತ್ತೆ. ಸ್ವಸ್ಥವಾದ ನಂತರ ಈ ರಾಜ ಏನ್ ಮಾಡ್ತಾನೆ, ಸಂತೋಷದಿಂದ ನನ್ನ ಮನೆಗೆ ಬಂದು ನೀನು ಊಟ ಮಾಡಬಹುದಲ್ಲ ಅಂತ ಅನ್ಕೊಂಡು ಕರೆದಾಗ ಆತನ ಈ ಮಾತನ್ನು ಹೇಳಿದೆ, ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಹಿಂದಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆ ಆಗಿದೆ ಎಂದು ಹೇಳಿ ಬಂದ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ಹಿಡಿದು ಹೊರಟನು. ಹಲ್ಲೆಲೂಯಾ. ದೇವರ ಇನ್ಸ್ಟ್ರಕ್ಷನ್ ಏನಾಗಿತ್ತು, ನೀನು ಪ್ರವಾದನೆ ನುಡಿಬೇಕು, ಆದ ನಂತರ ನೀನು ಊಟ ಅಲ್ಲಿ ಏನೂ ತಿನ್ನಬಾರದು, ತದನಂತರ ಏನ್ ಮಾಡ್ಬೇಕು, ನೀನು ಬೇರೆ ದಾರಿಯಲ್ಲಿ ಹೋಗಬೇಕು. ಆದ್ರೆ ಈ ಒಂದು ಪ್ರವಾದನೆ ಹೇಳಿದಂತ ವ್ಯಕ್ತಿ ಇನ್ನೊಂದು ದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ ಪ್ರವಾದಿ ಒಬ್ಬ ಇದ್ದ. ಆ ಒಂದು ಪ್ರದೇಶದಲ್ಲಿ ಮೆಸ್ರಾನ್ ಹೆಸರನ್ನ ಪಡೆದಂತ, ಪ್ರಸಿದ್ಧತೆಯನ್ನ ಪಡೆದಂತ ತಾನೇ ಪ್ರವಾದಿ, ಈ ಪಟ್ಟಣದ ಮೇಲೆ ನಾನೇ ಪ್ರವಾದಿ. ಈಗ ಕೆಲವು ಏನಾಗುತ್ತದೆ ಅಂದ್ರೆ, ಯಾಸನ ಪಟ್ಟಣದಲ್ಲಿ ಕೂಡ ನಾನೇ ಪಾಸ್ಟರ್ ಅಂತ ಅನ್ಕೊಂಡು, ನಾನೇ ಸೇವಕರು ಅಂತ ಅಂದ್ಕೊಂಡು ಕುಳಿತವರಿದ್ದಾರೆ. ಆದ್ರೆ ಅವರ ಮಧ್ಯದಲ್ಲಿ ಇನ್ನೊಬ್ಬರು ಸೇವಕರು ಬಂದು ಇದು ಹಿಂಗಂತೆ ಅಂತ ಅನ್ಕೊಂಡು ಹೇಳಿದಾಗ ಯಾವ ರೀತಿ ಕ್ಲಾಶ್ ಆಗುತ್ತೋ ಅದೇ ರೀತಿಯ ಕ್ಲಾಶ್ ಇಲ್ಲಿ ಆಗ್ತಾ ಇದೆ. 18ನೇ ವರ್ಷದಲ್ಲಿ ಆಗ ಆ ಒಂದು ಮುದುಕ ಪ್ರವಾದಿ ಏನ್ ಹೇಳ್ತಾನೆ, ಅವನು ಸಂಧಿಸ್ತಾ ಇದ್ದಾರೆ, ಬಂದು ಮಾತಾಡ್ತಾ ಇದ್ದಾನೆ, ಓ ನೀನ್ ಪ್ರವಾದಿಯ, ನಾನು ಕೂಡ ಪ್ರವಾದಿ, ಆಯ್ತು ನೀನ್ ನನ್ನ ಮನೆಯಲ್ಲಿ ಬಂದು ಊಟ ಮಾಡೋದಲ್ಲ, ಒಂದು ಉಪಚಾರವನ್ನ ತೆಗೆದುಕೊಳ್ಳಬಹುದಲ್ಲ ಅಂತ ಅನ್ಕೊಂಡು ಹೇಳುವಾಗ ಆವಾಗ ಏನ್ ಹೇಳ್ತಾನೆ, ನಾನು ಅನ್ನಪಾನಗಳನ್ನ ತೆಗೆದುಕೊಳ್ಳಬಾರದು ಅನ್ನೋದನ್ನ ದೇವರು ನನಗೆ ಅಪ್ಪಣೆ ಮಾಡಿದ್ದಾರೆ, ನಾನು ತಿರುಗಿ ಹೋಗ್ತಾ ಇದ್ದೇನೆ, ನನ್ನ ಕ್ಷಮಿಸ್ರಿ ಅನ್ಕೊಂಡು ಹೋಗ್ತಾ ಇದ್ರೆ ಹೋಗುವಂತ ಸಂದರ್ಭ ಆತನ ಹೇಳ್ತಾರೆ, ಆಗ ಮುದುಕನು, ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ, ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರಕೊಂಡು ಬರಬೇಕೆಂದು, ನಿನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯೆಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಈ ಮಾತು ಸುಳ್ಳು. ದೇವರ ಮನುಷ್ಯನು ಹಿಂದಿರುಗಿಕೊಂಡು ಅವನ ಮನೆಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾವು ಯಾವ ಕಾರ್ಯವನ್ನ ಮಾಡಬಾರದು ಅಂತ ಅನ್ಕೊಂಡು ದೇವರು ಹೇಳಿದರೋ, ಯಾಕಂದ್ರೆ ಯೋಚನೆ ಮಾಡ್ರಿ, ಈಗ ಹಾಸನ ಪಟ್ಟಣಕ್ಕೆ ಒಬ್ಬ ವ್ಯಕ್ತಿ ಬಂದು ಹಾಸನ ಪಟ್ಟಣದ ವಿಚಾರವಾಗಿ ಪ್ರವಾದನೆ ನುಡಿದು ಅದು ನೆರವೇರಿ ಅವನು ಪ್ರಾರ್ಥನೆ ಮಾಡಿದಾಗ ಅಲ್ಲಿರುವ ವ್ಯಕ್ತಿಯ ಕುಷ್ಠರೋಗ, ಯಾವುದೋ ಒಂದು ದೊಡ್ಡ ವ್ಯಕ್ತಿ, ದೊಡ್ಡ ಮಿನಿಸ್ಟರ್ದು ವ್ಯಕ್ತಿ, ಅವರ ಕೈ ಸ್ವಸ್ಥವಾಗಿದ್ದಾಗ ಅವನೇನ ಆ ಹಾಸನ ಪಟ್ಟಣದ ಪ್ರಸಿದ್ಧತೆಯನ್ನು ಹೊಂದಿರ್ತಾನೆ. ಒಬ್ಬ ಪ್ರವಾದಿ ಬಂದಿದ್ದಂತೆ ಈ ರೀತಿಯನ್ನು ಮಾಡಿದ್ರಂತೆ, ಆತನು ರಿಟರ್ನ್ ಹೋಗ್ತಾ ಇದ್ದಾನೆ ತಂದಾಗ ಇಲ್ಲಿರುವ ಪ್ರವಾದಿ ಹೋಗಿ ಅವರನ್ನು ಸಲ್ಲಿಸಿ ಉಪಚಾರಕ್ಕೆ ಕರೆಯುವಾಗ ಇವನೇನ್ ಹೇಳ್ತಾ ಇದ್ದಾನೆ, ನನ್ಗೆ ಬೇಡ, ಅನ್ನಪಾನ ಮಾಡಬಾರ್ದು ಅಂತ ಅನ್ಕೊಂಡು ದೇವರು ಹೇಳಿದ್ದಾರೆ ಅಂತ ಅನ್ಕೊಂಡು ಹೇಳಿದಾಗ ಆತನು ಫೋರ್ಸ್ಗೆ ಅಲ್ಲಿ ಬಂದು ಊಟ ಮಾಡುವಾಗ ಅಲ್ಲಿ ಏನ್ ನಡೀತಾ ಇದೆ, ದೇವರ ಅಪ್ಪಣೆಯನ್ನ ಮೀರುವುದನ್ನ ನಾವು. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳಿದೆ, ಈ ಸುವಾರ್ತೆಯ ವಿರುದ್ಧವಾಗಿ ಮನುಷ್ಯನಾಗಲಿ ದೇವದೂತನಾಗಲಿ ಅದರ ವಿರುದ್ಧವಾಗಿ ಹೇಳೋದಾದ್ರೆ ನೀವು ನಂಬಕೂಡದೆಂದು ಪೌಲನು ಹೇಳ್ತೀನಿ. ಹಲ್ಲೆಲೂಯಾ. ಯಾವುದೇ ಕಾರಣಕ್ಕೂ ಈ ಸುವಾರ್ತೆ, ನೀವು ಯಾವ ಸುವಾರ್ತೆಯಲ್ಲಿ ನೀವು ರಕ್ಷಣೆ ಹೊಂದಿದಿರೋ, ಯಾಕಂದ್ರೆ ಇಂಥ ಕಾರ್ಯಗಳು ಹಿಂದೆ ನಡೆದಿದ್ದಾವೆ. ಸೈತಾನ ತಂತ್ರವನ್ನು ಉಪಯೋಗಿಸಿದ್ದಾನೆ. ದೇವದೂತರು ನನಗೆ ಹೇಳ್ದ, ನನಗೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಅನ್ಕೊಂಡು ಆ ರೀತಿ ದರ್ಶನ ಬಿಟ್ಟು, ಈ ರೀತಿಯ ದರ್ಶನ ಬಿತ್ತು ಅಂತ ಅನ್ಕೊಂಡು ಹೇಳಿದ್ರು ಕೂಡ ನಿನ್ನ ದೇವರನ್ನು ನಿನ್ನ ಬಲ್ಲವನಾಗಿದೆಯಲ್ಲ ನೀನು ಆ ವಿಚಾರ. ಯಾಕಂದ್ರೆ ಗಿದ್ಯೋನನಿಗೆ ಕನ್ಫರ್ಮೇಶನ್ ಬೇಕಿತ್ತು. ಏನು, ನನ್ನನ್ನು ಕರೆಕ್ಟಿರೋನು ದೇವರ ಅಂತ ಅನ್ಕೊಂಡು ಕನ್ಫರ್ಮೇಶನ್ ಬೇಕು. ಯಾಕಂದ್ರೆ ಗಿದ್ಯೋನನ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಯಾರ ಮೇಲೂ ನಂಬಿಕೆ ಇಲ್ಲ ಅವರಿಗೆ. ಯಾಕಂದ್ರೆ ಎಲ್ಲಿ ನನ್ನನ್ನ ವಿದ್ಯಾರ್ಥಿಗಳು ಬಂದು ಹೊಡ್ಕೊಂಡು ಹೋಗ್ತಾರೋ, ಎಲ್ಲಿ ನನ್ನನ್ನ ಆಕ್ರಮಣ ಮಾಡ್ತಾರೋ, ಯಾರು ಸುಳ್ಳು ಹೇಳ್ತಾ ಇದ್ರು, ಸತ್ಯ ಹೇಳ್ತಾರೋ ಅನ್ನೋ ರೀತಿಯಲ್ಲಿ ಅದಕ್ಕೆ ದೇವರ ಜೊತೆ ಅವನು ಕನ್ಫರ್ಮೇಶನ್ 3 ಬಾರಿ
ತಗೊಳ್ತೇನೆ. ಅದೇ ರೀತಿಯಲ್ಲಿ ಕೆಲವು ಈ ಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಸುತ್ತಲೂ ಹರಡಿರುವಂತಹ ಸಮಯದಲ್ಲಿ ನಾವು ನಮಗೆ ಯಾರೋ ಈ ರೀತಿ ಬಂದು ಹೇಳಿದ್ರು, ಹಿಂಗ್ ಹೇಳಿದ್ರು, ಪ್ರವಾದನೆ ಹೇಳಿದ್ರು, ಅದ ಅನ್ನೋ ರೀತಿಯಲ್ಲಿ ನಾನು ಪ್ರವಾದನೆ ನುಡಿತಾ ಇದ್ದೇನೆ, ನನಗೆ ಈ ರೀತಿ ಕಾಣಿಸ್ಕೊಳ್ತು, ಈ ರೀತಿ ದರ್ಶನ ಆಯ್ತು ಅಂತ ಅನ್ಕೊಂಡು ಹೇಳಿದ್ರು ಕೂಡ ಕರ್ತನ ಸನ್ನಿಧಾನದಲ್ಲಿ ನೀವು ಮೊಣಕಾಲೂರುವಾಗ ನಿಮ್ಮ ಕರ್ತನ ಮೇಲೆ ನಂಬಿಕೆ ಇಲ್ವಾ? ಆತನ ನಿಮಗೆ ತಿಳಿಸಿಕೊಡೋದಿಲ್ಲ ಬೇರೆ. ಅದಕ್ಕೋಸ್ಕರವಾಗಿ ಅದರ ವಿಚಾರವಾಗಿ ಕನ್ಫರ್ಮೇಶನ್ ನೀವು ತೆಗೆದುಕೊಂಡು ದೃಢೀಕರಣವನ್ನು ತೆಗೆದುಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಇಲ್ಲ ಆದಾದ್ರೆ ಈ ಪ್ರವಾದಿಯ ಪರಿಸ್ಥಿತಿ ನಮಗೂ ಕೂಡ ಆಗುವಂತದ್ದು. ನೋಡಿ ಮುಂದೆ ಎಂತ ಒಂದು ಪರಿಸ್ಥಿತಿ ಆಗುದಂದ್ರೆ, ಸುಳ್ಳು ಹೇಳಿದ್ದು ಅವನೇ, ಕೊನೆಗೆ ನೀನ್ ಹಿಂಗ್ ಮಾಡಿದ್ಯಲ್ಲ, ನೀನು ಸ್ಮಶಾನವೇ ಹೋಗ. ಮುಂದೆ ವಾಕ್ಯಗಳ 22ನೇ ವಚನದಲ್ಲಿ ಅನ್ನಪಾನಗಳನ್ನ ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದಿದ್ದರಿಂದ ನೀನು ಹೋಗ್ತಾ ಇದ್ದಲ್ಲ ದಾರಿಯಲ್ಲಿ, ನನ್ನ ಮನೆಯಲ್ಲಿ ಅನ್ನಪಾನ ತೆಗೆದುಕೊಳ್ಳಕ್ಕಿಂತ ಬಂದದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಅಂದನು. ಹಲ್ಲೆಲೂಯಾ. ಇದನ್ನ ಯಾರು ಹೇಳ್ತಾರೆ? ಬೇರೊಬ್ಬ ವ್ಯಕ್ತಿ ಹೇಳ್ತಾ ಇಲ್ಲ. ಯಾರು ಇನ್ವೈಟ್ ಮಾಡೋದು ಅವನೇ ಹೇಳ್ತಾ ಇದ್ದಾನೆ. ಯಾರು ಇನ್ವೈಟ್ ಮಾಡೋದ್ನೋ ಅವನೇ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನಮಗೆ ಕಿವಿಗೆ ಬೀಳುವಂತಹ ಮಾತುಗಳು, ದೈವಿಕ ಮಾತುಗಳಿರ್ಬೋದು, ಲೌಕಿಕ ಮಾತುಗಳಿರಬಹುದು, ಯಾವುದೇ ವಿಚಾರ ಆಗ್ಬೋದು, ಅದನ್ನ ನಾವು ದೇವರ ಮುಂದೆ ವಿಚಾರಣೆ ಮಾಡದೆ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಗಮನಿಸಿದಲ್ಲಿ ಆ ಅನ್ನಪಾನವನ್ನು ತೆಗೆದುಕೊಂಡ ನಂತರ ಅವನು ತಾನು ಕರತಂದ ಪ್ರವಾದಿಗೋಸ್ಕರ ಕತ್ತೆಗೆ ತಡಿ ಹಾಕಿಸಿದನು. ದೇವರ ಮನುಷ್ಯನು ಸ್ವಲ್ಪ ದೂರ ಹೋದ ನಂತರ ಒಂದು ಸಿಂಹವು ಅವನಿಗೆ ಎದುರಾಗಿ ಬಂದು ಅವನನ್ನು ಕೊಂದು ಹಾಕಿತು. ಹಲ್ಲೆಲೂಯಾ. ಎಂತ ಪ್ರವಾದಿಯ ಕತೆ ಯಾವ ರೀತಿ ಫಿನಿಶ್ ಆಗ್ತಿದೆ ನೋಡ್ರಿ. ಎಂತ ಪ್ರವಾದಿಯ ಕತೆ. ಒಂದು ಪ್ರವಾದನೆ ಯೋಷಿಯನ ಕಾಲದಲ್ಲಿ ಯೆರೆಮೀಯನು ನೆನಪಿಸ್ತಾನೆ. ಏನಂತ ನೆನಪಿಸ್ತಾರೆ? ಯೋಷಿಯನೇ, ನಿನ್ನ ವಿಚಾರವಾಗಿ ಆ ದಿವಸ ವೇದಿಗೆ ಆ ಒಂದು ಪ್ರವಾದನೆ ಹೇಳಿದ್ದು, ಆ ಪ್ರವಾದನೆ ನಿನ್ನ ವಿಚಾರ ಹೇಳಿದ್ದು, ನೀನೇ ಆ ಒಂದು ವ್ಯಕ್ತಿ ಅನ್ನೋದನ್ನ ದೇವರ ವಾಕ್ಯ, ದೇವರ ಪ್ರವಾದನೆ ನೆರವೇರುವುದನ್ನು ಯೋಷಿಯನ ಕಾಲದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಅಂತ ಪ್ರವಾದನೆಯನ್ನು ನುಡಿದಂತ ವ್ಯಕ್ತಿಯ ಜೀವಿತ ಕೊನೆಯಾಗುವುದು ಯಾವ ರೀತಿ? ಮನುಷ್ಯನ ಮಾತನ್ನ ಕೇಳಿದಂತಹ ಸಂದರ್ಭದಲ್ಲಿ ನನಗೇನೋ ದರ್ಶನ ಬಿದ್ದಿದೆ, ನನಗೇನೋ ಪ್ರವಾದನೆ ಸಿಕ್ಕಿದೆ, ನನಗೇನೋ ಪ್ರೇರೇಪಣೆ ಉಂಟಾಗಿದೆ, ನನಗೇನೋ ಆತ್ಮನಲ್ಲಿ ಉಂಟಾಗಿದೆ ಅಂತ ಅನ್ಕೊಂಡು ಹೇಳಿ ಮಾಡಿದಂತ ವಿಚಾರದಿಂದ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಎಲ್ಲಾ ಮಾತುಗಳನ್ನ ನಾವು ವಿವೇಚಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಸತ್ಯ ಮತ್ತು ಅಸತ್ಯವನ್ನ ವಿವೇಚಿಸುವಂತ ವರದಾನ ಈ ಕಡೆ ಕಾಲದಲ್ಲಿ ನಮಗೆ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವರ ಬೇಕಾದರೂ ಈ ಒಂದು ವರ ಇದ್ರೆ ಯಾವ ವರವನ್ನು ಕೂಡ ಇದು ವರನ ಅಥವಾ ಸೈತಾನ ತಂದಿರುವಂತ ಏನಾದ್ರೂ ಶಸ್ತ್ರಾಸ್ತ್ರನ, ತಂತ್ರೋಪಾಯನ ಅನ್ನೋದನ್ನ ಅರಿಯುವುದಕ್ಕೆ ಸಹಾಯವಾಗುತ್ತದೆ. ಅದೇ ರೀತಿಯಲ್ಲಿ ನಾವು ಎರಡು ವಿಚಾರಗಳನ್ನು ನಾವು ಕಲಿತು, ಮೂರನೇ ವಿಚಾರ ಪೇತ್ರನನ್ನು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಪೇತ್ರನು ಕೂಡ ಆತನು ಮಾತುಗಳಿಂದ ಯಾರನ್ನ ಪ್ರೇರೇಪಿಸ್ತಿದ್ದನು? ಯೇಸು ಕ್ರಿಸ್ತನನ್ನ ಇನ್ಫ್ಲುಯೆನ್ಸ್ ಮಾಡ್ತಿದ್ದ. ಅವನು ಪಕ್ಕದಲ್ಲಿ ನಿಂತ್ರೆ ಯೇಸು ಕ್ರಿಸ್ತನನ್ನ ಒಂದ್ಸರಿ ಯೇಸು ಕ್ರಿಸ್ತನ ಕೇಳ್ತಾರೆ. ಏನ್ ಕೇಳ್ತಾರೆ? ನಡ್ಕೊಂಡು ಬರ್ತಾ ಇರ್ತಾರೆ. ನಡ್ಕೊಂಡು ಬರುವಂತ ಸಂದರ್ಭದಲ್ಲಿ ರಕ್ತ ಕುಸುಮ ರೋಗಿ ಮುಟ್ಟಿರ್ತಾಳೆ. ರಕ್ತ ಕುಸುಮ ರೋಗಿ ಮುಟ್ಟಿರುವಾಗಂತ ಇವರು ಯಾರನ್ನ ಮುಟ್ಟಿದ್ರು, ನನ್ನಿಂದ ಶಕ್ತಿ ಹೊರಡಿತು ಅಂತ ಹೇಳಿದ್ರೆ ಇವನು ಇಷ್ಟು ಜನ ಇದಾರೆ, ಏನ್ ಹೇಳ್ತೀರ ನೀವು, ಯಾರು ಮುಟ್ಟಿದ್ರು ಅಂತ ಕೇಳ್ತಿರಲ್ಲ ಅನ್ನೋ ರೀತಿಯಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ? ಅದು ರಿಕ್ವೆಸ್ಟ್ ಅಲ್ಲ, ಅಥವಾ ಸಜೆಷನ್ ಅಲ್ಲ, ಅದು ಗದರಿಸಿ ಹೇಳ್ತಾ ಇದ್ದಾನೆ. ನಮ್ಮ ಹತ್ರ ಕೇಳ್ತಿದ್ದೀರಲ್ಲ ನೀವು ಅನ್ನೋ ರೀತಿಯಲ್ಲಿ. ಆ ರೀತಿ ಅವನು ಮಾತಿನಿಂದ ಅನೇಕ ಬಾರಿ ಯೇಸು ಕ್ರಿಸ್ತನನ್ನ ಇನ್ಫ್ಲುಯೆನ್ಸ್ ಮಾಡ್ತಾನೆ. ಒಂದು ಕಡೆ ನೋಡಿದ್ರೆ ಒಳ್ಳೆದನ್ನ ಹೇಳ್ತಾ ಇದ್ದಾನೆ, ನೀನು ಮೆಸ್ಸಿಯನ್ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ನೋಡಿದ್ರೆ ನಿನಗೆಂದಿಗೂ ಕೂಡ ನೀನು ಶಿಲ್ಬೆಗೆ ಏರಿಸಕ್ಕೆ ಹೋಗಬಾರ್ದು, ನೀನು ಯಾವುದೇ ಕಾರಣಕ್ಕೆ ಆಗಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ಶಿಷ್ಯರನ್ನ ಹಿಡ್ಕೊಂಡು ನಾವು ಎಲ್ಲರೂ ಮೀನ್ ಹಿಡಿಯಕ್ಕೆ ಹೋಗೋಣ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. ಈ ರೀತಿಯ ಕಾರ್ಯಗಳನ್ನ ಪೇತ್ರನು ಹೇಳಿದ್ರು ಕೂಡ ಯೇಸು ಕ್ರಿಸ್ತನು ಆದ್ರೆ ಅಲ್ಲಾಡುವುದಿಲ್ಲ. ಆದ್ರೆ ಶಿಷ್ಯರು ಮತ್ತೆ ತಿರುಗಿ ಹಿಂಜಾರಿ ಹೋಗುವುದನ್ನು ನಾವು ಗಮನಿಸುತ್ತೇವೆ. ಪುನರುತ್ಥಾನ ಹೊಂದಿದಂತ ಯೇಸು ನರಕದಲ್ಲಿ ಸುವಾರ್ತೆಯನ್ನು ಸಾರಿ ಎಲ್ಲೋ ಹೋಗ್ಬೇಕಿತ್ತು, ಪರಲೋಕಕ್ಕೆ ಹೋಗ್ಬೇಕು, ಮುಂದಿನ ಕಾರ್ಯಗಳನ್ನು ನಿಭಾಯಿಸಬೇಕಿತ್ತು. ಆದ್ರೆ ಆ ಒಂದು ಕಾರ್ಯ ಡಿಲೇ ಆಯ್ತು. ಯಾಕೆಂದ್ರೆ ಪೇತ್ರನ ನಿಮಿತ್ತವಾಗಿ. ಪೇತ್ರ ಕೆಲವು ವಿಚಾರಗಳನ್ನ ಪ್ರೇರೇಪಣೆಗೊಂಡು ಅಲ್ಲಿ ಶಿಷ್ಯರಿಗೆ ಹೇಳಿದರ ನಿಮಿತ್ತವಾಗಿ ಅಲ್ಲಿ ಆ ಒಂದು ಕಾರ್ಯಗಳು ಅಲ್ಲಿ ನಡೆದವೆಂದು ನಾವು ನೋಡ್ತೇವೆ. ಆದ್ರೆ ಆ ಕಾರ್ಯಗಳು ನಮಗೆ ಹೆಂಗಿದೆ?
ನಮಗೆ ಹೇಗಿದೆ ಅಂತಂದ್ರೆ, ನಾವು ಕೂಡ ಒಂದು ವೇಳೆ ಪೇತ್ರನ ರೀತಿಯಲ್ಲಿ ಬಿದ್ದಿರೋದಾದ್ರೆ, ಪೇತ್ರನ ರೀತಿ ಆಲೋಚನೆ ಮಾಡೋದಾದ್ರೆ, ನಮ್ಮ ಯೇಸು ಕ್ರಿಸ್ತನು ಆತನ ದೇವರ ವಾಕ್ಯಗಳು, ಆತನ ಆವಾದನೆಗಳು, ಆತನ ವಾಗ್ದಾನಗಳು ನಮ್ಮನ್ನ ಬಲಪಡಿಸಿ ಸ್ಥಿರಪಡಿಸ್ತವೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ಸತ್ಯವೇದದಲ್ಲಿರುವ ಯಾರೇ ತಪ್ಪು ಮಾಡಿರ್ಲಿ, ಯಾರೇ ಅವರು ವಿರೋಧವಾಗಿ ದೇವರ ವಿರುದ್ಧವಾಗಿ ನಡೆದಿರ್ಲಿ, ಅವರ ಜೀವಿತ ನಮ್ಗೆ ಏನ್ ಪಾಠ ಆಗಿದೆ, ನಾವು ಈ ರೀತಿ ಮಾಡಬಾರದು, ನಾವು ಆ ತಪ್ಪನ್ನ ಮಾಡಬಾರದು ಅನ್ನುವಂತ ಪಾಠವನ್ನ ದೇವರು, ಅಂದ್ರೆ ಪರಿಶುದ್ಧಾತ್ಮನೇ ಒಂದು ವೇಳೆ, ಅದೇ ದೇವರ ವಾಕ್ಯ ಹೇಳುತ್ತೆ, ಒಂದು ವ್ಯಕ್ತಿ ಒಂದು ವೇಳೆ ಪೇತ್ರ ಏನಾದ್ರೂ ಬರ್ದಿದ್ರೆ ಆತನ ಯಾವುದೇ ಕಾರಣಕ್ಕೆ ತನ್ನ ಮಿಸ್ಟೇಕ್ಸ್ ಅನ್ನ ಬರಿತಾ ಇರಲಿಲ್ಲ. ಯೇಸು ಕ್ರಿಸ್ತನ ವಿರುದ್ಧವಾಗಿ ಅವನು ಮಾತನಾಡಿದ್ದನ್ನ, ಯೇಸು ಕ್ರಿಸ್ತನಿಗೆ ಗದರಿಸಿದ್ದನ್ನ, ಅವನು ಯಾವುದೇ ಕಾರಣ ನಾನು ಒಳ್ಳೆ ವ್ಯಕ್ತಿ, ನಾನು ಚೆನ್ನಾಗಿ ಮಾತಾಡ್ತಿದ್ದೆ, ನನ್ನನ್ನ ದೇವರು ಲೀಡರ್ ಅಂತ ಕರೀತಾ ಇದ್ರು ಅನ್ನೋ ರೀತಿಯಲ್ಲಿ ಅವನು ಬರೀತಿದ್ದ. ಅದಕ್ಕೆ ಪರಿಶುದ್ಧಾತ್ಮನು ಅದನ್ನು ಬರೆಸಿರೋದ್ರಿಂದ ಎಲ್ಲರ ತಪ್ಪುಗಳು, ಎಲ್ಲರ ಮಾಡಿದಂತ ಒಳ್ಳೆಯ ಕಾರ್ಯಗಳು ಎಲ್ಲವೂ ಕೂಡ ಬಟ್ಟ ಬಯಲಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಆಲೋಚನೆ ಮುಖಾಂತರ, ಹಳೆಯ ಒಡಂಬಡಿಕೆಯಲ್ಲಿ ಆಲೋಚನೆ ಮುಖಾಂತರ ಯಾವ ರೀತಿ ಸೈತಾನನು ಪ್ರೇರೇಪಿಸಿದನು, ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಪ್ರೇರೇಪಿಸಿದ್ದಾನೆ, ಅದೇ ರೀತಿಯಲ್ಲಿ ಮಾತುಗಳ ಮುಖಾಂತರ ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ಪ್ರವಾದಿಯನ್ನು ಯಾವ ರೀತಿ ಮೋಸಗೊಳಿಸಿದ, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಅಭಿಷಕ್ತರ, ದೇವರಿಂದ ಅಧಿಕಾರ ಹೊಂದಿದಂತ ಪೇತ್ರ ಈ ರೀತಿಯ ಮಾತುಗಳನ್ನ ಇನ್ನೊಬ್ಬರಿಗೆ ಆಗುವಾಗ ಯಾವ ರೀತಿ ಪರಿಸ್ಥಿತಿ ಆಯಿತು. ಇವತ್ತಿನ ದಿವಸ 2 ತಂತ್ರಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಈ ಉಪವಾಸ ಪ್ರಾರ್ಥನೆಯ ಇನ್ನು 6 ದಿನಗಳಲ್ಲಿ ಬೇರೆ ನಾವು ಬಹಳ ಎಚ್ಚರದಿಂದ ಇರಬೇಕು. ಹಲ್ಲೆಲೂಯಾ. ನಮ್ಮಿಂದ ಏನಾದರೂ ತಪ್ಪು ಮಾಡಿಸಿ ಆತನ ಲಾಭವನ್ನ, ಸೈತಾನನ ಲಾಭವನ್ನ ಪಡೆಯುವುದಕ್ಕೆ ನೋಡ್ತಾನೆ, ನಮ್ಮ ಆಲೋಚನೆಯಲ್ಲಿ ಕಾರ್ಯ ಮಾಡ್ತಾನೆ, ಇನ್ನೊಂದು ಬೇರೆಯವರ ಮಾತಿನ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಪ್ರಾರ್ಥನೆಯಲ್ಲಿ ದೃಢವಾಗಿರೋಣ. ಯಾಕಂತಂದ್ರೆ ಪ್ರಾರಂಭದಲ್ಲಿ ಯಾವುದು ಕೂಡ ಒಂದು ಹೊಸ ಕಾರ್ಯ ಪ್ರಾರಂಭ ಆಗುತ್ತೆ ಅಂತಂದ್ರೆ ಒಳ್ಳೆ ಜೋಶ್ ಇರುತ್ತೆ, ಒಳ್ಳೆ ಪ್ರಾರ್ಥನೆ ಬಲ ಇರುತ್ತೆ, ಪ್ರಾರ್ಥನೆ ಸ್ವರ ಮೇಲಿರುತ್ತೆ, ಯಾವುದೇ ರೀತಿಯಲ್ಲಿ ನಮಗೆ ನಿದ್ದೆ ಬರೋದಿಲ್ಲ, ಯಾವುದೇ ರೀತಿಯಲ್ಲಿ ಸುಸ್ತಾಗೋದಿಲ್ಲ. ಎಷ್ಟು ನಿಮಿಷ ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ಉಪವಾಸ ಮಾಡಿದ್ರು ಕೂಡ ನಾನು ಉಪವಾಸ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಜೋಶ್ ಇರುತ್ತೆ. ಅದು ಮುಗಿತಾ 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 ಬರುವ. ಯಾಕಂದ್ರೆ ಯಾವುದೇ ಏನೂ ಕಾಣದೇ ಇರುವಾಗ, ಏನೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಆಗದೇ ಇರುವಾಗ ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ನಿರೀಕ್ಷೆ, ನಮ್ಮ ಒಂದು ಪ್ರೀತಿ ಕಡಿಮೆ 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 ಕಡಿಮೆ, ಯಾವ ರೀತಿಯಲ್ಲಿ ಫೋನ್ ಚಾರ್ಜ್ ಯೂಸ್ ಆದಾಗ ಕಡಿಮೆ ಆಗ್ತಾ ಹೋಗುತ್ತೋ ಅದೇ ರೀತಿಯಲ್ಲಿ ನಮ್ಮ ಕಡಿಮೆ. ಆದ್ರೆ ಇವತ್ತಿನ ದಿವಸ ನಾವು ಚಾರ್ಜ್ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ನಾವು ಇವತ್ತಿನ ದಿವಸ ಮಾಡುವಂತ ಪ್ರಾರ್ಥನೆ ನಮ್ಮ ಸಭಾ ಮಕ್ಕಳನ್ನು ಕೂಡ ಚಾರ್ಜ್ ಮಾಡಬೇಕು. ಹಲ್ಲೆಲೂಯಾ. ನಾವು ಇನ್ನೂ ಶಕ್ತಿಯುಳ್ಳವರಾಗಿ ಕರ್ತನನ್ನ ಮತ್ತು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನ ನಾವು ಆಶ್ರಯಿಸಿಕೊಂಡವರಾಗಿ ನಾವು ಮುಂದುವರಿಯಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆಸಕ್ತಿ ಕಡಿಮೆ ಆಗಬಾರದು, ನಮ್ಮ ಭಕ್ತಿ ಕಡಿಮೆ ಆಗಬಾರದು, ನಮ್ಮ ನಂಬಿಕೆ ಕಡಿಮೆ ಆಗಬಾರದು. ಯಾಕಂದ್ರೆ ಅಬ್ರಾಮನನ್ನು ಗಮನಿಸಿರಿ, ಒಬ್ಬ ತಂದೆ ಅಲ್ಲಿ ತನ್ನ ಮಗನನ್ನ ಬಲಿ ಅರ್ಪಿಸಿ ಹೋಗ್ತಾ ಇದ್ದಾನೆ. ಆತನ ಮನೆಯಿಂದ ಸತ್ಯವೇದದ ಧ್ಯಾನ ಮಾಡುವಂತ ಶಾಸ್ತ್ರಿಗಳೇ ಹೇಳ್ತಾರೆ, ಅಲ್ಲಿಂದ ಅದನ್ನ ಮೊರಿಯಾ ಬೆಟ್ಟಕ್ಕೆ ಹೋಗಬೇಕು ಅಂತಂದ್ರೆ ಅದು 3 ದಿವಸದ ಕಾಲ ಅಂತ. 3 ದಿವಸ ಪ್ರಯಾಣ, ಯಾವ್ದು ಬಸ್ ಇರ್ಲಿಲ್ಲ, ಏರೋಪ್ಲೇನ್ ಇರ್ಲಿಲ್ಲ, ಅಥವಾ ಯಾವುದೇ ವೆಹಿಕಲ್ ಇರ್ಲಿಲ್ಲ. ಆ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಎತ್ತಿನ ಗಾಡಿ ಅದು ಇದು ಏನು ಇರ್ಲಿಲ್ಲ. ಏನ್ ನೋಡ್ಬೇಕು, ಕತ್ತೆಯನ್ನು ತಡಿ ಹಾಕ್ಸ್ಬೇಕು, ಹೋಗ್ಬೇಕು. ಕತ್ತೆ ಎಷ್ಟು ಸ್ಪೀಡಲ್ಲಿ ನಡೆಯುತ್ತೆ? ಕತ್ತೆ ಓಡುತ್ತಾ? ಕತ್ತೆ ಮನುಷ್ಯ ಎಷ್ಟು ಸ್ಪೀಡ್ ನಡೆಯುತ್ತೋ ಅದೇ ಅಷ್ಟೇ ಸ್ಪೀಡ್ ಹೋಗುತ್ತೆ. 3 ದಿವಸಗಳ ಕಾಲ ಅವನ ಹೃದಯದಲ್ಲಿ ಏನ್ ನಡೀತಾ ಇದೆ? ನಾನು 3 ದಿವಸ ಆದ ನಂತರ ನನ್ನ ಮಗನನ್ನ ನಾನು ಯಜ್ಞವನ್ನ ಅರ್ಪಿಸ್ಬೇಕು. ಅದರ ನಂತರ ಅವನು ಭಯಪಟ್ಟರು ಕೂಡ ಅದನ್ನೇ ಹೇಳ್ತಾನೆ, ನನ್ನ ದೇವರು ಒದಗಿಸಿ ಕೊಡ್ತಾನೆ ಅನ್ನೋದನ್ನೇ ಅದರ ನಂಬಿಕೆ ಈಸಾಕ ಕೇಳಿದಾಗ ಹೇಳ್ತಾನೆ, ಬೆಂಕಿ ಇದೆ, ಕಚ್ಚಿಗೆ ಇದೆ, ಎಲ್ಲಿ ಕುರಿಯಲ್ಲಿ ಅಂತ ಕೇಳಿದಾಗ ನನ್ನ ದೇವರು ಯೆಹೋವ ಇದೆ, ಆತನು ಒದಗಿಸಿ ಕೊಡ್ತಾರೆ. ಆ ನಂಬಿಕೆ ಇವತ್ತಿನ ದಿವಸ ನಮ್ಮಲ್ಲಿ ಹೆಚ್ಚಲ್ಪಡುವುದಾಗಲಿ ಪ್ರಿಯರೇ. ಕರ್ತನ ವಾಕ್ಯವನ್ನ ನಾವು ಇವತ್ತಿನ ದಿವಸ ಪ್ರಾರ್ಥನೆ ಮಾಡುವಾಗಲೆಲ್ಲ ನನ್ನ ದೇವರು ನನಗೆ ಒದಗಿಸಿ ಕೊಡ್ತಾನೆ, ನನ್ನನ್ನು ಸ್ವಸ್ಥ ಮಾಡ್ತಾನೆ, ನನ್ನನ್ನು ಬಿಡುಗಡೆ ಮಾಡ್ತಾನೆ, ನನ್ನನ್ನು ಮಾರ್ಪಾಡು. ಇವತ್ತು ನಾನು ದುಷ್ಟನಾಗಿ ನನ್ನ ಕುಟುಂಬದ ಮಧ್ಯದಲ್ಲಿರಬಹುದು, ಈ ಸೊಸೈಟಿಯ ಮಧ್ಯದಲ್ಲಿರಬಹುದು, ಆದ್ರೆ ನನ್ನನ್ನು ಬದಲಾವಣೆ ಮಾಡ್ತಾನೆ ಅಂತ ಅನ್ಕೊಂಡು ಯಾವಾಗ ನಾವು ಸಕಾರಾತ್ಮಕ ನುಡಿತೇವೋ ನಮ್ಮ ಮೇಲೆ, ಅದು ಹಾಗೇ ಯೇಸುವಿನ ನಾಮದಲ್ಲಿ ನಡೆಯುವಂತದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇವತ್ತಿನ ದಿವಸ ಆ ವಾಗ್ದಾನದ ವಾಕ್ಯವಾಗಿ ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನು ತೆಗೆದುಕೊಳ್ಳೋಣ.
ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೇ, ರಾಜ ಸೈತಾನನ ತಂತ್ರೋಪಾಯಗಳು ಕರ್ತನೆ, ಅವನು ಕಪಟತನದಿಂದ ಕರ್ತನೆ ನಮ್ಮ ಆಲೋಚನೆಯಲ್ಲಿ, ನಮ್ಮ ಕರ್ತನೆ ರಾಜ ನಮ್ಮ ಪಕ್ಕದಲ್ಲಿರುವಂತಹ ವ್ಯಕ್ತಿಗಳ ಬಾಯಿಯ ಮುಖಾಂತರ ಅವನು ಮಾತನಾಡುವ ಆಚನಾಗಿದ್ದಾನೆ. ಯಾವುದೇ ಕಾರಣಕ್ಕೂ ಕರ್ತನೆ ಈ ವಿಚಾರವಾಗಿ ನಾವು ಸ್ವಾಮಿ ಸೋತು ಹೋಗದ ಹಾಗೆ ಕರ್ತನೆ, ಯಾವ ಬಲ ಕರ್ತನೆ ಉಪವಾಸ ಪ್ರಾರಂಭದಲ್ಲಿ ಮೊದಲನೇ ದಿನದಲ್ಲಿ ಇತ್ತೋ, ಯಾವ ಆಸಕ್ತಿ ನಮಗೆ ಮೊದಲನೇ ದಿನದಲ್ಲಿ ಇತ್ತೋ, ಯಾವ ನಂಬಿಕೆ ಮೊದಲನೇ ದಿನದಲ್ಲಿ ಇತ್ತೋ, ಯಾವ ನಿರೀಕ್ಷೆ ನಮಗೆ ಮೊದಲನೇ ದಿನದಲ್ಲಿ ಇತ್ತೋ, ಯಾವ ನಿನ್ನ ಮೇಲೆ, ನಿನ್ನ ವಾಕ್ಯದ ಮೇಲೆ, ನಿನ್ನ ಪ್ರಾರ್ಥನೆ ಮೇಲೆ ನಮಗೆ ಮೊದಲನೇ ದಿನ ಪ್ರೀತಿ ಇತ್ತೋ ಕರ್ತನೆ, ಅದೇ ಪ್ರೀತಿಯಿಂದ ಸ್ವಾಮಿ ನಾವು ಉಪವಾಸವನ್ನ ಮುಂದುವರಿಸಿಕೊಂಡು ಹೋಗುವ ಹಾಗೆ ಕರ್ತನೆ, ನಮ್ಮ ಈ ಉಪವಾಸ ಓಟವನ್ನ ಕಡೆಗಾಣಿಸುವ ಹಾಗೆ ನಮಗೆ ಸಾಹಸವನ್ನ ಚಾಚು ಕರ್ತನೆ, ನಮಗೆ ಸಿಕ್ಕತಕ್ಕ ದೊರಕತಕ್ಕ ಅಂತ ಕರ್ತನೆ ಬಾಧ್ಯತೆಯನ್ನ, ಆಶೀರ್ವಾದವನ್ನ ಕದಿಯುವುದಕ್ಕೆ ಸೈತಾನನು ರೂಪಿಸುವಂತ ಎಲ್ಲಾ ಸೈತಾನನ ತಂತ್ರೋಪಾಯಗಳನ್ನ, ಎಲ್ಲ ಕುತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡು ಸ್ವಾಮಿ. ಯಾರನ್ನ ಕರ್ತನೆ ಸೈತಾನನು ಶೋಧಿಸ್ತಾ ಇದ್ದಾನೋ, ಯಾರನ್ನ ಸೈತಾನನು ಕರ್ತನೆ ತನ್ನ ಒಂದು ತಂತ್ರದಲ್ಲಿ ಬೀಳುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾನೋ, ಆ ಎಲ್ಲಾ ತಂತ್ರಗಳ ಕರ್ತನೆ ನೀನು ಬಯಲಿಗೆ ತರುವುದಕ್ಕಾಗಿ ಸ್ತೋತ್ರ. ಆ ಎಲ್ಲಾ ಸೈತಾನನ ತಂತ್ರಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಟ್ಟು ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ.